ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಕಟ್ತಾ ಇರುವ ಬೆನ್ನಲ್ಲೇ ಈಗ ಗೂಳಿಯ ಓಟ ಶುರುವಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಷೇರುಗಳ ಮೌಲ್ಯ ತೀವ್ರವಾಗಿ ಏರಿಕೆಯಾಗಿದೆ. ಡಿಕೆಶಿಗೆ ಅಧಿಕಾರ ಸಿಗ್ತಾ ಇದ್ದಂತೆ ಕೆಫೆ ಕಾಫಿ ಡೇ ಕಂಪನಿಗೆ ಶುಕ್ರ ದೆಸೆ ಆರಂಭವಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಕಾಫಿ ಡೇಗೆ ಭಾರಿ ಪ್ರಮಾಣದಲ್ಲಿ ಷೇರು ಮೌಲ್ಯ ಏರಿಕೆಯಾಗ್ತಾ ಇದೆ. 20% ಏರಿಕೆ ಕಂಡಿದೆ ಕೆಫೆ ಕಾಫಿ ಡೇ. ಸಿಸಿಡಿ ಷೇರುಗಳು ಅಂತ ನಾವೇನು ಕರಿತೀವಿ, ಅದರಲ್ಲಿ 20% ಏರಿಕೆ ಕಂಡಿದೆ. ಡಿಕೆಶಿಗೆ ಪಟ್ಟದ ಬಳಿಕ ದಿಢೀರನೆ ಏರಿಕೆ ಕಂಡಿದೆ ಕೆಫೆ ಕಾಫಿ ಡೇನ ಷೇರುಗಳು. ಇನ್ನು ಸಿಸಿಡಿ ಷೇರುಗಳನ್ನು ಖರೀದಿಸೋದಕ್ಕೆ ಹೂಡಿಕೆದಾರರು ಕೂಡ ಮುಗಿಬೀಳ್ತಾ ಇದ್ದಾರೆ. ಕ್ಷಣಾರ್ಧದಲ್ಲಿ ಸಿಸಿಡಿ ಷೇರುಗಳ ಬೆಲೆ 20% ಏರಿಕೆಯಾಯಿತು. ಕೆಲವು ದಿನಗಳಿಂದ ನಿರಂತರವಾಗಿ ಕುಸಿತಾ ಇದ್ದಂತಹ ಷೇರುಗಳು ದಿಢೀರನೆ ಏರಿಕೆ ಕಂಡುಬಂದಿದ್ದಾವೆ. ಡಿಕೆ ಶಿವಕುಮಾರ್ ಮತ್ತು ಸಿಸಿಡಿ ಮಾಲೀಕರ ಜೊತೆ ನಿಕಟ ಸಂಬಂಧ ಇದೆ. ಹೀಗಾಗಿ ಈಗ ಈ ಷೇರುಗಳು ಏರಿಕೆಯಾಗೋದಕ್ಕೆ ಕಾರಣ ಆಯಿತು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಜೊತೆಗೆ ಕಾಫಿ ಡೇಗೆ ಈಗ ಸಹಜವಾಗಿ ಶುಕ್ರ ದೆಸೆ ಬಂತು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಈಗ ಗೂಳಿಯ ಓಟ ಆರಂಭ ಆಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆಯನ್ನು ಕಾಣುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಸಿದ್ಧಾರ್ಥ್ ಅವರ ಆತ್ಮಹತ್ಯೆ ನಂತರವೂ ಕೂಡ ನಿರಂತರವಾಗಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳಾಗ್ತಾ ಇತ್ತು. ಕಾಫಿ ಡೇ ಉಳಿಯತ್ತಾ ಇಲ್ವಾ, ಮತ್ತೊಂದು ಮಗದೊಂದು, ಈ ರೀತಿ ಸಾಕಷ್ಟು ಚರ್ಚೆಗಳಿತ್ತು. ಆದರೆ ಈಗ ಕೆಫೆ ಕಾಫಿ ಡೇ ಈಗ ಷೇರು ಮಾರುಕಟ್ಟೆಯಲ್ಲಿ ಸರಿಸುಮಾರು 20% ಜಿಗಿತವನ್ನು ಕಾಣ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ಇವತ್ತಿನದ್ದು ಮಾತ್ರ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಕೆಫೆ ಕಾಫಿ ಡೇಗೆ ಈಗ ಶುಕ್ರ ದೆಸೆ ಆರಂಭ ಆಯಿತು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು 2019ರಲ್ಲಿ ಸಿದ್ಧಾರ್ಥ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅದಾದ ನಂತರದಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಯಿತು. ಏನಾಗುತ್ತೆ ಕಾಫಿ ಡೇದು ಮುಂದಿನ ಭವಿಷ್ಯ, ಉಳಿಯತ್ತಾ ಇಲ್ವಾ, ಮತ್ತೊಂದು ಮಗದೊಂದು, ಈ ರೀತಿ ಸಾಕಷ್ಟು ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಯಾಕೆ ಫೇಲ್ ಆಯಿತು, ಹಾಗೆ ಹೀಗೆ ಅಂತ. ಆದರೆ ಈಗ ಕಾಫಿ ಡೇಗೆ ಶುಕ್ರ ದೆಸೆ ಎದುರಾಗ್ತಾ ಇದೆ. ಷೇರು ಮಾರುಕಟ್ಟೆಯಲ್ಲಿ ಮುಗಿಬಿದ್ದು ಷೇರುಗಳನ್ನು ಖರೀದಿ ಮಾಡೋದಕ್ಕೆ ಹೂಡಿಕೆದಾರರು ಮುಂದಾಗ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಷೇರು ಮಾರುಕಟ್ಟೆಯಲ್ಲಿ ಗೂಳಿಯ ಓಟ ಮುನ್ನುಗ್ಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕಾಫಿ ಡೇ ಏನಿದೆ, ಅದರ ಒಂದು ಶೇರ್ ಮಾರ್ಕೆಟ್ನಲ್ಲಿ ಮೌಲ್ಯ ಏನಿದೆ, ಅದರಲ್ಲಿ ಮತ್ತಷ್ಟು ಏರಿಕೆ ಕಾಣುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಮತ್ತೆ ಅದರ ಮೇಲೆ ಯಾವ ರೀತಿ ಪರಿಣಾಮ ಇರುತ್ತೆ ನೋಡಬೇಕಾಗತ್ತೆ. ಯಾಕಂದರೆ ಡಿಕೆ ಶಿವಕುಮಾರ್ ಅವರು ಈಗ CM ಆಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಹಾಗೆ ಸಿಸಿಡಿ ಮಾಲೀಕರ ಜೊತೆಯಲ್ಲಿ ನಿಕಟ ಸಂಬಂಧ ಇದೆ. ಯಾಕಂದರೆ ಇದೀಗ ಅವರ ಅಳಿಯ ಕೂಡ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಲಾಭಕ್ಕೆ ಸಾಧ್ಯ ಆಗುವಂತಹ ಚಾನ್ಸಸ್ಗಳು ಕೂಡ ಕಂಡುಬರ್ತಾ ಇದೆ. 20% ಅಂತಂದರೆ ಅದು ಇನ್ನೂ ಕೂಡ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ. ಅದಕ್ಕೂ ಮುಂಚೆನೇ 20% ಏರಿಕೆ ಕಂಡಿದೆ ಈಗ ಶೇರ್ ಮಾರ್ಕೆಟ್ನಲ್ಲಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಳ ಆಗಬಹುದು ಅಂತ ತಂತ್ರಜ್ಞರು ಭವಿಷ್ಯವನ್ನು ನುಡಿತಾ ಇದ್ದಾರೆ.